ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಎಲ್ರಿಗೂ ನಮಸ್ಕಾರ. ಶ್ರೀ ಗೋವಿಂದ ಭಗವತ್ಪಾದರು ಒಂದೆರಡು ದಿವಸ ಆದಮೇಲೆ ಸಮಾಧಿಯಿಂದ ಎದ್ದೇಳ್ತಾರೆ. ಅವರ ಶಿಷ್ಯರೆಲ್ಲ ಓಡಿ ಬಂದು ನಾ ಮುಂದು ತಾ ಮುಂದು ಅಂತ ನಮಸ್ಕರಿಸಿ 3 ದಿನದ ಹಿಂದೆ ಉಂಟಾದ ಅತಿ ವರ್ಷವನ್ನು, ನರ್ಮದಾ ನದಿ ಉಕ್ಕೇರಿ ಆಶ್ರಮವನ್ನೆಲ್ಲ ಮುಳುಗಿಸಲಿದ್ದುದನ್ನು, ಶ್ರೀಶಂಕರರು ತಮ್ಮ ಕಮಂಡಲವನ್ನು ಆಶ್ರಮದ ಪಾವಟಿಗೆಯ ಮೇಲಿಟ್ಟು ತಾವು ಜಪನಿರತರಾದುದನ್ನು, ಮಾರನೆಯ ದಿನ ಮಳೆಯ ನಿಂತು ಪ್ರವಾಹವು ಇಳಿದುದನ್ನು ವಿವರಿಸ್ತಾರೆ. ಇದನ್ನೆಲ್ಲ ಕೇಳಿ ಗುರುಗಳಿಗೆ ಸಂತೋಷ ಆಗುತ್ತೆ. ನಮ್ಮ ಯೋಗ ಶಕ್ತಿಯನ್ನು ಲೋಕದ ರಕ್ಷಣೆಗಾಗಿ, ಕ್ಷೇಮಕ್ಕಾಗಿ ಉಪಯೋಗಿಸಬೇಕು. ನಮ್ಮ ಬಾಲಗುರು ಅದನ್ನು ಮಾಡಿ ತೋರಿಸಿ ನಿಮಗೆಲ್ಲ ಮಾರ್ಗದರ್ಶನ ಮಾಡಿದ್ದಾರೆ ಅಂತ ಸಂತೋಷದಿಂದ ಹೇಳ್ತಾರೆ. ಇಷ್ಟೆಲ್ಲ ಸಂಭ್ರಮದಿಂದ ವರದಿಯನ್ನು ಶಿಷ್ಯರು ಒಪ್ಪಿಸುತ್ತಿದ್ದಾಗ ಬಾಲಗುರು ಶಂಕರರು ವಿನಯದಿಂದ ತಲೆಬಾಗಿ ತಮ್ಮ ಗುರುಗಳ ಬಳಿ ಕೈ ಮುಗಿದು ನಿಂತುಕೊಂಡಿದ್ರು. ಇದೆಲ್ಲ ತಮ್ಮ ಕೃಪೆ, ಲೋಕಾನುಗ್ರಹ ಶಕ್ತಿ ಅಂದಷ್ಟೇ ನುಡಿದ್ರು. ಆಶ್ರಮದಲ್ಲಿ ಶ್ರೀ ವಿಷ್ಣು ಸಹಸ್ರನಾಮವನ್ನು ಎಲ್ಲರೂ ಹೇಳ್ತಿದ್ರು. ಗುರುಗಳು ಅಂತರ್ಮುಖರಾದಾಗ ಯಾವುದಾದರೂ ಉಪನಿಷತ್ತನ್ನೋ ಅಥವಾ ಯಾವುದಾದ್ರು ಶ್ರೀ ವಿಷ್ಣು ಸಹಸ್ರನಾಮವನ್ನು ಶಿಷ್ಯರು ಪಠಿಸ್ತಾಯಿದ್ರು. ಹೀಗೆ ಒಂದು ದಿವಸ ಸಹಸ್ರನಾಮ ಪಠನೆ ಆಗ್ತಿದ್ದಾಗ ಗೋವಿಂದರು ಕಣ್ಮುಚ್ಚಿ ಕುಳಿತು ಕೇಳ್ತಾ ಇದ್ದವರು ಶಂಕರರ ತಿರುಗಿ ಬಾಲಗುರು ಅಂದರು. ತತ್ಕ್ಷಣ ಶಂಕರರು ಎದ್ದು ನಿಂತು ಕೇಳಿದ್ರು, ಭಗವನ್, ಏನು ಅಪ್ಪಣೆ? ಇನ್ನೇನು ನಿನ್ನ ಛಾತ್ರವೃತ್ತಿಯು ಮುಕ್ತಾಯವಾಗ್ತಾ ಇದೆ. ಈ ಚಾತುರ್ಮಾಸ್ಯ ಕಳೆದ ನಂತರ ಕಾರ್ತಿಕ ಅಥವಾ ಮಾರ್ಗಶಿರದಲ್ಲಿ ನೀನು ಸೀಮೋಲ್ಲಂಘನವನ್ನು ಮಾಡಬೇಕು. ಶಂಕರರು ಅಚ್ಚರಿಯಿಂದ ಗುರು ನೋಡ್ತಾ ನಿಂತ್ಕೊಂಡ್ಬಿಟ್ರು. ಮುಂದೇನು ಹೇಳ್ತಾರೋ ಕೇಳೋಣ ಅಂತ. ಇಷ್ಟು ಬೇಗ ಹೊರಟು ಬಿಡಬೇಕೆ? ತಮ್ಮ ಶ್ರೀ ಚರಣ ಸೇವೆಯನ್ನು ಇನ್ನು ಸ್ವಲ್ಪ ಕಾಲ ಮಾಡಬೇಕು ಅಂತ ನನ್ನ ಆಸೆ ಅಂತ ಶಂಕರಾಚಾರ್ಯರು ಹೇಳ್ತಾರೆ. ನನ್ನಲ್ಲಿರುವ ವಿದ್ಯೆಯನ್ನೆಲ್ಲ, ತಪಶಕ್ತಿಯನ್ನೆಲ್ಲ ನಿನಗೆ ಧಾರೆ ಎರೆದಿದ್ದೇನೆ. ನೀನು ಯೋಗ ವೇದಾಂತಗಳಲ್ಲಿ ಪೂರ್ಣ ಜ್ಞಾನ ಸಂಪಾದಿಸಿದ್ದೀಯೇ. ನಿನ್ನಿಂದ ಈ ಭಾರತ ಭೂಮಿಗೆ ಆಗಬೇಕಾದ ಮಹತ್ ಕಾರ್ಯ ತುಂಬ ಇದೆ. ಆದ್ದರಿಂದ ನಿನ್ನನ್ನು ಹೆಚ್ಚು ಕಾಲ ನಾನಿಲ್ಲಿ ಉಳಿಸ್ಕೊಳ್ಳೋದಿಲ್ಲ ಅಂದರು. ನೀನು ಉಪನಿಷತ್ತುಗಳು, ಬ್ರಹ್ಮಸೂತ್ರಗಳು, ಭಗವದ್ಗೀತೆಗೆ ಭಾಷ್ಯವನ್ನು ಬರೆದು ಅವುಗಳ ವಾಸ್ತವವಾದ ಆಂತರ್ಯವನ್ನು ಖಚಿತವಾಗಿ ಸ್ಪಷ್ಟಗೊಳಿಸಬೇಕು ಅಂತ ನನ್ನ ಆಸೆ. ಅವುಗಳ ಅಂತರಾರ್ಥ ಏನು ಅನ್ನೋದನ್ನು ನೀನು ಲೋಕಕ್ಕೆ ಹೇಳಬೇಕು. ಆ ಬೃಹತ್ ಕಾರ್ಯ ಮಾಡುವ ಮೊದಲು ನೀನು ಈಗ ಇಲ್ಲಿ ಇರುವಾಗಲೇ ಶ್ರೀ ವಿಷ್ಣು ಸಹಸ್ರನಾಮಕ್ಕೆ ಭಾಷ್ಯವನ್ನು ಬರೆದು ನನ್ನ ಮುಂದೆ ಒಮ್ಮೆ ಶ್ರುತಪಡಿಸಬೇಕು. ಈಗ ನೀನು ಮಾಡಬೇಕಾದ ಮುಖ್ಯ ಕಾರ್ಯ ಅದು. ನೀನು ಈ ಕೆಲಸವನ್ನು ಇಂದಿನಿಂದಲೇ ಪ್ರಾರಂಭಿಸು. ನನ್ನ ವೈಯಕ್ತಿಕ ಸೇವಾ ಕಾರ್ಯವನ್ನು ಇತರ ಶಿಷ್ಯರು ನೋಡ್ಕೊಳ್ತಾರೆ. ನಿನ್ನ ನೆರವಿಗೆ ನಿನ್ನೊಡನೆಯೇ ಬಂದಿರತಕ್ಕಂತಹ ನಿನ್ನ ತರುಣ ಶಿಷ್ಯರನ್ನು ನೇಮಿಸ್ಕೋ ಅಂತ ಹೇಳುತ್ತಾರೆ. ಶಂಕರರು ಆಯಿತು ಅಂದರು. ಶ್ರೀ ಗುರುವಿನ ಅಪ್ಪಣೆಯಂತೆ ಅಂದಿನಿಂದಲೇ ಕೆಲಸ ಶುರುವಾಯಿತು. ಸದಾಶಿವ ಗುರುಗಳ ವೈಯಕ್ತಿಕ ಸೇವೆಯಲ್ಲಿ ತನ್ನನ್ನು ನೇಮಿಸಿಕೊಳ್ತಾನೆ. ನಾರಾಯಣ ಪರಮೇಶ್ವರರು ಭಾಷ್ಯ ರಚನೆಯಾದಂತೆಲ್ಲ ಅದನ್ನು ಪ್ರತಿ ಮಾಡಲಿಕ್ಕೆ ಕೂತ್ಕೊಂಡ್ಬಿಡ್ತಾರೆ. ಪ್ರತಿದಿನವೂ ಒಂದು ಸಿದ್ಧವಾದಷ್ಟು ಭಾಷ್ಯ ಭಾಗವನ್ನು ಶಂಕರರು ತಮ್ಮ ಗುರುಗಳ ಮುಂದೆ ವಾಚನ ಮಾಡ್ತಿದ್ರು. ಉಳಿದ ಶಿಷ್ಯರಿಗೂ ಅದೊಂದು ರಸದೌತರವಾಗಿ ತೋರ್ತಿತ್ತು. ಮಳೆಕಾಲ ಕಳೆಯುವ ವೇಳೆಗೆ ಭಾಷ್ಯ ರಚನೆಯೂ ಪೂರ್ತಿಯಾಗಿತ್ತು. ಚಾತುರ್ಮಾಸ್ಯ ವ್ರತದ ಸಮಾರೋಪದ ದಿನವೂ ಬಂದುಬಿಡ್ತು. ಶ್ರೀ ಗೋವಿಂದರು ಭಾಷ್ಯವನ್ನೆಲ್ಲ ಸಮಗ್ರವಾಗಿ ವಿಮರ್ಶಿಸಿ, ಬಾಲಗುರು, ನೀನು ಸಮರ್ಥವಾಗಿ ಭಾಷ್ಯ ರಚನೆಯನ್ನು ಮಾಡಿದ್ದೀಯೇ. ಪ್ರಸ್ಥಾನತ್ರಯ ಭಾಷೆಗಳನ್ನು ನೀನು ಹೀಗೆ ರಚಿಸಬೇಕು. ಅದಕ್ಕೆ ಮೊದಲು ಈಗ ಈ ಭರತಭೂಮಿಯಲ್ಲಿ ಪ್ರಚುರವಾಗಿರ್ತಕ್ಕಂತಹ ಮತಧರ್ಮಗಳನ್ನು, ಅವುಗಳ ದರ್ಶನಗಳನ್ನು ನೀನು ಪರಿಚಯ ಮಾಡಿಕೊಳ್ಬೇಕು. ನೀನು ಇಲ್ಲಿಯವರೆಗೆ ಅವುಗಳನ್ನೆಲ್ಲ ಗ್ರಂಥಗಳ ಮೂಲಕ ಪರಿಚಯ ಮಾಡಿಕೊಂಡಿದ್ದೀಯಾ. ಆಯಾ ಮತದರ್ಶನಗಳಲ್ಲಿ ನಿಷ್ಣಾತರಾದವರನ್ನು ನೀನು ಸ್ವತಃ ಕಂಡು ಚರ್ಚಿಸಿ ಅವುಗಳ ಪರಿಚಯ ಮಾಡಿಕೊಳ್ಬೇಕು. ಅವರ ಜೊತೆ ಶಾಸ್ತ್ರಾರ್ಥ ವಿಚಾರ ಮಾಡಬೇಕು. ನೀನು ಇನ್ನು ಶೀಘ್ರದಲ್ಲಿಯೇ ವಾರಣಾಸಿಗೆ ಪ್ರಯಾಣ ಮಾಡಬೇಕಾಗುತ್ತೆ. ಅಲ್ಲಿ ಸರ್ವಶಾಸ್ತ್ರವಿದರೂ ಇದ್ದಾರೆ. ಅವರಲ್ಲಿ ಕಲಿತು ಅವರ ವಾದಗಳನ್ನು ನೀನು ತಿಳ್ಕೊಳ್ಬೇಕು. ಅನುಭವದ ಒರೆಗಲಿನಲ್ಲಿ ಯಾವುದು ಚೊಕ್ಕ, ಯಾವುದು ಶುಷ್ಕ ಅನ್ನೋದನ್ನು ನಿಷ್ಕರಿಸಿಕೊಂಡು ನೀನು ಅನಂತರ ಭಾಷ್ಯ ಗ್ರಂಥಗಳ ರಚನೆಯನ್ನು ಕೈಗೊಳ್ಳಬೇಕು. ಅದಕ್ಕೆ ನಿನಗೆ ಬದರಿಕಾಶ್ರಮವೇ ಬಹಳ ಉತ್ಕೃಷ್ಟವಾದ ಸ್ಥಳ ಅಂತ ಹೇಳಿ ಗುರುಗಳು ಕಣ್ಮುಚ್ಕೊಂಡು ಕೂತ್ಕೊಂಡ್ರು. ಬಾಲಗುರು ಶಂಕರರಿಗೆ ತನ್ನ ಪ್ರಿಯ ಗುರುವನ್ನು ಶೀಘ್ರದಲ್ಲಿಯೇ ಅಗಲಬೇಕಲ್ಲ ಅಂತ ಬೇಜಾರಾಯಿತು. ಆದರೆ ಶ್ರೀ ಗುರುವಿನ ಅಪ್ಪಣೆಯನ್ನು ನಡೆಸೋದು ಅದಕ್ಕಿಂತ ಮುಖ್ಯ ಅಲ್ವೇ. ಒಂದು ದಿವಸ ಸಂಜೆ ಬಾಲಗುರು ಅಂತ ಶ್ರೀ ಗೋವಿಂದರು ಶಂಕರರನ್ನು ಕರೀತಾರೆ.
ಭಗವನ್ ಅಪ್ಪಣೆ ಮಾಡಿ ಇಲ್ಲಿಯೇ ಇದ್ದೇನೆ ಅಂತ ಹೇಳ್ತಾರೆ ಶಂಕರರು. ಜೈನ ಬೌದ್ಧ ಧರ್ಮಗಳನ್ನು ಅವೈದಿಕ ನಾಸ್ತಿಕ ಅಂತಾರೆ. ಹೌದು ಭಗವನ್ ಅಂದರು ಶಂಕರರು. ಅವು ವೇದ ಪ್ರಾಮಾಣ್ಯವನ್ನು ಒಪ್ಪುವುದಿಲ್ಲವೆಂದು ತಾನೇ ಹಾಗೆನ್ನೋದು. ಆದರೆ ಅವೆರಡು ವೈದಿಕ ಧರ್ಮದಿಂದಲೇ ಕವಲೊಡೆದ ಟಿಸಿಲುಗಳು. ಜೈನ ಧರ್ಮ ಬೋಧಿಸುವ ಅಹಿಂಸೆ, ಸತ್ಯ, ಆಸ್ತೇಯ, ಬ್ರಹ್ಮಚರ್ಯ, ಅಸಂಗ್ರಹ ಇವೆಲ್ಲವೂ ಪರಿಗ್ರಾಹ್ಯವೇ ಅಲ್ವೇ. ಆದರೆ ಅವರು ಜೀವ ಮತ್ತು ಅಜೀವ ವಸ್ತುವಿನ ವಿನ ಇದೆಲ್ಲಕ್ಕೆಲ್ಲ ಆಧಾರವಾದ ಪರವಸ್ತುವಿನ ವಿಚಾರವಾಗಿ ಮಾತ್ರ ಏನನ್ನೂ ಹೇಳೋದಿಲ್ಲ. ನಮ್ಮ ನಡೆನುಡಿಯೇ ಸರಿಯದಿಲ್ಲದಿದ್ದರೆ ಪರದ ವಿಚಾರಕ್ಕೆ ನಮಗೆ ಯೋಗ್ಯತೆಯೂ ಬಾರದಲ್ಲವೇ? ಹೌದು ಭಗವಂತ. ಇನ್ನು ಬೌದ್ಧ ಧರ್ಮದಲ್ಲಿ ಬೋಧಿಸಲ್ಪಟ್ಟ 4 ಆರ್ಯಸತ್ಯಗಳಾಗಿರ್ತಕ್ಕಂಥ ಜೀವನವು ದುಃಖಮಯ, ಅಜ್ಞಾನವೇ ದುಃಖಕ್ಕೆ ಕಾರಣ, ಅಜ್ಞಾನವನ್ನು ಪರಿಹರಿಸಿಕೊಳ್ಳಬಹುದು, ಸಂಯಜ್ಞಾನವು ಅಜ್ಞಾನವನ್ನು ನಾಶ ಮಾಡುತ್ತೆ, ಇವು ಅಷ್ಟಾಂಗ ಮಾರ್ಗವೂ ಸಹ ನಮಗೂ ಮಾನ್ಯವೇ. ಅದೂ ಸಹ ಪರವಸ್ತುವಿನ ಬಗ್ಗೆ ಏನನ್ನೂ ಹೇಳಲ್ಲ. ಇಲ್ಲಿ ಇಹದಲ್ಲಿ ಚೆನ್ನಾಗಿ ನಡೆದರೆ ತಾನೇ ಪರದ ವಿಚಾರ ಮಾಡೋದು. ಬರಬರುತ್ತಾ ಬೌದ್ಧ ಮತವು ತಾಂತ್ರಿಕರ ಪ್ರಭಾವಕ್ಕೆ ಒಳಗಾಗಿಬಿಟ್ಟು ಸನಾತನ ಧರ್ಮದಿಂದ ದೂರವಾಗೋಯಿತು. ಈ ಜೈನ ಬೌದ್ಧ ಮತಗಳು ತಾವು ವೈದಿಕ ಮತದಿಂದ ಬೇರೆ ಎಂಬ ಭಾವನೆಯನ್ನು ಬೆಳೆಸ್ಕೊಂಡ್ಬಿಟ್ಟಿದೆ. ಇದರಿಂದ ಜನರಲ್ಲಿ ಐಕ್ಯಮತ್ಯ ಕಡಿಮೆ ಆಗ್ತಾ ಇದೆ. ಇದಕ್ಕೆ ಪೋಷಕವಾಗಿದೆ ಅವೈದಿಕ ತಾಂತ್ರಿಕ ಪ್ರಲಾಪ. ಈ ತಾಂತ್ರಿಕರ ಪ್ರಭಾವ ಸನಾತನ ಧರ್ಮದ ಮೇಲೆ ಸಾಕಷ್ಟು ಪರಿಣಾಮ ಬೀಳ್ತಾ ಇದೆ. ಶೈವ, ವೈಷ್ಣವ, ದೈವಿ ಉಪಾಸಕರೆಲ್ಲರೂ ಕೂಡ ತಾಂತ್ರಿಕ ಪ್ರಭಾವಕ್ಕೆ ಒಳಗಾಗ್ತಿದ್ದಾರೆ. ವೇದಾಂತದ ತಿರುಳಾದ ಆತ್ಮಜ್ಞಾನ ಯಾರಿಗೂ ಬೇಕಾಗಿಲ್ಲ. ಪ್ರತಿಯೊಬ್ಬರೂ ತಮ್ಮ ತಮ್ಮ ಸುಖ ಸಂತೋಷಗಳ ಅನ್ವೇಷಣೆಯಲ್ಲಿಯೇ ಇದ್ದಾರೆ. ನೈತಿಕ ತತ್ವಗಳನ್ನು ಜನ ಬರಬರ್ತಾ ಧಿಕ್ಕರಿಸ್ತಾ ಇದ್ದಾರೆ. ಶೈವ, ವೈಷ್ಣವ, ಶಕ್ತಿ ಉಪಾಸಕರಲ್ಲಿ ಪರಸ್ಪರ ದ್ವೇಷ, ವೈಷಮ್ಯ ಹರಡ್ತಾ ಇದೆ. ವೈದಿಕ ಧರ್ಮದ ಸಹಜ ಗುಣಗಳಾಗಿರ್ತಕ್ಕಂತಹ ಸಹನೆ, ಪ್ರೀತಿ, ಶಾಂತಿ, ಪರೋಪಕಾರ, ದಯೆ, ತ್ಯಾಗ, ವೈರಾಗ್ಯ, ಅಹಿಂಸೆ ಇವೆಲ್ಲ ಹಿಂದೆ ಸರಿತಿದೆ. ಆರ್ಯ ಭೂಮಿಯಲ್ಲೆಲ್ಲ ನೂರಾರು ಜನ ರಾಜ ಮಹಾರಾಜರು ತಾವೇ ಸಾಮ್ರಾಟರೆಂಬ ಭ್ರಾಂತಿಯಲ್ಲಿ ಸಿಲುಕಿದ್ದಾರೆ. ಪರಸ್ಪರ ಕಾದಾಡ್ತಾ ಇದ್ದಾರೆ. ವೈಯಕ್ತಿಕವಾಗಿ ಭೇದ ಭಾವ, ರಾಜಕೀಯವಾಗಿ ಅನೈತಿಕತೆ, ತಾತ್ವಿಕವಾಗಿ ಅಜ್ಞಾನ ಇವು ಇಂದು ನಮಗೆ ಈ ಭೂಮಿಯಲ್ಲೆಲ್ಲ ಸಾಂಕ್ರಾಮಿಕ ರೋಗಗಳಂತೆ ವ್ಯಾಪಿಸ್ತಾ ಇದೆ. ಇದನ್ನೆಲ್ಲ ನಿವಾರಿಸಿ ಧರ್ಮವನ್ನು ಭದ್ರವಾದ ಬುನಾದಿ ಮೇಲೆ ಸ್ಥಾಪಿಸೋದು ಇವತ್ತು ಆಗಬೇಕಾಗಿರ್ತಕ್ಕಂಥ ಮುಖ್ಯ ಕೆಲಸ ಅಂತ ಹೇಳ್ತಾರೆ ಗುರುಗಳು. ಹೌದು ಭಗವಾನ್ ಅಂತಾರೆ ಶಂಕರರು. ಆ ಕೆಲಸಕ್ಕೆ ನೀವು ಸಜ್ಜಾಗಬೇಕು. ನಾನೇ ಅಂತಾರೆ ಶಂಕರರು. ಹೌದು ನೀನೇ. ಅದಕ್ಕೆ ತಕ್ಕ ನೆರವು, ಸಹಕಾರ ಎಲ್ಲವೂ ನಿನಗೆ ಕಾಲಕಾಲಕ್ಕೆ ಒದಗುತ್ತೆ. ನೀನು ಅದಕ್ಕಾಗಿಯೇ ಅವತರಿಸಿದ್ದೀಯೇ ಎಂದರು ಗುರುಗಳು. ಆಶ್ರಮವಾಸಿಗಳೆಲ್ಲರಿಗೂ ಈ ಮಾತು ಕೇಳಿ ಆಶ್ಚರ್ಯ ಆಯಿತು. ಇಷ್ಟು ಚಿಕ್ಕ ಬಾಲಕ, 11-12 ವರ್ಷದ ಹುಡುಗ, ಈತನಿಂದ ಇದು ಸಾಧ್ಯವೇ? ಈತ ಅವತಾರ ಪುರುಷನೇ ಅಂತ ಅವರು ತಮ್ಮಲ್ಲಿಯೇ ಮಾತಾಡಿಕೊಂಡ್ರು. ಶ್ರೀ ಶಂಕರರಿಗಿಂತ ಹಲವಾರು ವರ್ಷ ಮುಂಚಿನಿಂದಲೂ ಶ್ರೀ ಗೋವಿಂದ ಯೋಗಿಗಳ ಆಶ್ರಮದಲ್ಲಿ ಅಧ್ಯಯನ ಮಾಡ್ತಿದ್ದವರು, ಸಾಧನೆ ಮಾಡ್ತಾ ಇದ್ದವರು ತುಂಬ ಜನ ಇದ್ದರು. ಶಂಕರರಿಗಿಂತ ವಯಸ್ಸಿನಲ್ಲಿ ಹಿರಿಯರೇ ಅಲ್ಲಿದ್ದವರೆಲ್ಲ. ಆದರೆ 8 ವರ್ಷ ವಯಸ್ಸಿನೊಳಗೆ ವೇದಾಂಗಗಳನ್ನು ಕಲಿತುಕೊಂಡು ವಿವೇಕ ಮತ್ತು ವೈರಾಗ್ಯಗಳ ಪರಿಣಾಮವಾಗಿ ತಾನು ಆತ್ಮತತ್ವಾನ್ವೇಷಣೆ ಮಾಡಬೇಕೆಂಬ ಏಕೈಕ ಉದ್ದೇಶದಿಂದ ಸನ್ಯಾಸ ಸ್ವೀಕರಿಸಿ ಗುರುವನ್ನು ಅನ್ವೇಷಿಸುತ್ತಾ ಬಂದವರು ಶ್ರೀ ಶಂಕರರೊಬ್ಬರೇ. ಬಂದ 3 ವರ್ಷಗಳೊಡನೆ ಯೋಗ ವೇದಾಂತಗಳಲ್ಲಿ ನಿಷ್ಣಾತರಾದವರು ಅವರೊಬ್ಬರೇ. ಶ್ರೀ ಗೋವಿಂದ ಯೋಗೀಂದ್ರರ ಹಲವಾರು ಜನ ಶಿಷ್ಯರಲ್ಲಿ ಇವರೊಬ್ಬರೇ ಅವರ ನಿರೀಕ್ಷೆ ಮತ್ತು ಅವರ ಮಹದಪೇಕ್ಷೆ ಇವುಗಳಿಗೆ ತಕ್ಕಂತೆ ಔನ್ನತ್ಯಕ್ಕೇರಿದವರು. ಇಂತಹವರಿಂದ ಗುರುವು ಮಹತ್ ಕಾರ್ಯವನ್ನು ನಿರೀಕ್ಷಿಸುವುದರಲ್ಲಿ ಅಚ್ಚರಿ ಏನಿದೆ ಅಲ್ವಾ? ಶ್ರೀ ಗುರುಗಳು ಭಾವಿಸಿದ್ದಂತೆ ತಾನು ಅವತಾರ ಪುರುಷ ಎಂಬುದನ್ನು ಶ್ರೀ ಶಂಕರರು ಕೃತಿಯ ಮೂಲಕ ಸ್ಥಿರಪಡಿಸಬೇಕು. ಅದಕ್ಕೆ ಈಗ ಕಾಲ ಸನ್ನಿಹಿತವಾಗ್ತಿದೆ. ಹೀಗೆಲ್ಲ ಆಶ್ರಮದ ಒಟ್ಟು ಸನ್ಯಾಸಿಗಳು ಚರ್ಚೆ ಮಾಡ್ಕೊಳ್ತಾ ಇರು ತಮ್ಮಲ್ಲೇ. ಸರಿ, ಶ್ರೀ ಗೋವಿಂದ ಯೋಗೀಂದ್ರರು ಶ್ರೀ ಶಂಕರರನ್ನು ಮಹತ್ ಕಾರ್ಯಕ್ಕಾಗಿ ಸಿದ್ಧ ಮಾಡ್ತಾಯಿದ್ರು. ಶಂಕರರು ಇಷ್ಟರಲ್ಲಿಯೇ ವಾರಣಾಸಿಯತ್ತ ಪ್ರಯಾಣ ಮಾಡಬೇಕಾಗಿತ್ತು. ಗುರುಗಳ ಅನುಮತಿಯನ್ನು ತಗೊಂಡು ಆನಂತರ ಪ್ರಯಾಣ ಮಾಡಬೇಕಿತ್ತು. ಸ್ವಲ್ಪ ದಿವಸಗಳಿಂದ ಶಂಕರರ ಮನಸ್ಸಿನಲ್ಲಿ ಏನೋ ಒಂದು ಆಲೋಚನೆ. ಬ್ರಹ್ಮಜ್ಞಾನವನ್ನು ಬೋಧಿಸಿ ಬ್ರಹ್ಮಾನುಭವವನ್ನು ಮಾಡಿಸಿಕೊಟ್ಟಂತಹ ಈ ಮಹಾಗುರುವಿಗೆ ತಾವು ಕೊಡಬಹುದಾದ ಗುರುದಕ್ಷಿಣೆ ಏನು? ಈ ಗುರುಗಳಾದರೂ ಧನಕನಕವನ್ನು ತೃಣವಾಗಿ ಪರಿಗಣಿಸುವವರು. ತಮ್ಮಲ್ಲಿ ಧನವೂ ಇಲ್ಲ, ಕನಕವೂ ಇಲ್ಲ, ತಮ್ಮದೆನಿಸಿಕೊಂಡ ಯಾವ ವಸ್ತುವೂ ಇಲ್ಲ. ತಾವು ಕಾಲಟ್ಟಿಯಿಂದ ಹೊರಡುವಾಗ ಇನ್ನೂ ಒಟ್ಟು ಬ್ರಹ್ಮಚಾರಿಯೇ ಆಗಿದ್ದರೆ ತಮ್ಮ ಮನೆತನದ ಧನ ವಸ್ತುಗಳನ್ನು ಜೊತೆಯಲ್ಲಿ ತಂದು ಗುರುವಿಗೆ ಸಹ ಒಪ್ಪಿಸಬಹುದಾಗಿತ್ತು. ತಾವು ಹೊರಟಾಗಲೇ ಸನ್ಯಾಸಿ. ಮನೆಯಿಂದ ಬಾಂಧವ್ಯವನ್ನು ಕಡಿದುಕೊಂಡು ಹೊರಟ ನಂತರ ಧನಕನಕವನ್ನು ಹೊತ್ತು ತರುವುದು ಹೇಗೆ? ತಮ್ಮ ಯೋಚನೆ ಹೀಗೆ ಜಾಸ್ತಿ ಆಯಿತು. ಒಂದು ದಿವಸ ಅವರು ತಮ್ಮ ತರುಣ ಶಿಷ್ಯರಲ್ಲೂ ಕೇಳಿಕೊಂಡ್ರು, ಇದು ಇನ್ನೊಂದು 2 ಅಥವಾ 3 ಪಕ್ಷಗಳಷ್ಟೇ ನಾವು ಇಲ್ಲಿರೋದು. ಆನಂತರ ನಾವು ಗುರುವಂದನೆ ಸಲ್ಲಿಸಿ ಹೊರಡಬೇಕು. ಗುರುವಿಗೆ ನಾವು ಕೃತಜ್ಞತಾಪೂರ್ವಕವಾಗಿ ದಕ್ಷಿಣೆಯನ್ನು, ಉಡುಗೊರೆಯನ್ನು ಕೊಡಬೇಕಲ್ವಾ? ಏನು ಮಾಡೋದು ಅಂತ ಕೇಳ್ತಾರೆ. ಆಗ ಪರಮೇಶ್ವರ ಹೇಳ್ತಾನೆ, ಬಾಲಗುರು ನನಗೊಂದು ಯೋಚನೆ ಬಂದಿದೆ, ಹೇಳಲೇ ಅಂದ. ಹೇಳು ಅಂದು ಶಂಕರರು.
ಸದಾಶಿವ ನಾರಾಯಣನಿಗೂ ಕೌತುಕ ಮೂಡಿತು. ಪರಮೇಶ್ವರ ಏನನ್ನು ಹೇಳುತ್ತಾನೋ ಅಂತ. ಬಾಲಗುರು, ನಮ್ಮ ಗುರುಗಳಿಗೆ ಧನಕನಕಳಾಗೂ ಬೇಕಾಗಿಲ್ಲ. ಹತ್ತಿರದ ನಗರವಾಸಿಗಳು ಬಂದು ಸ್ವರ್ಣರಚಿತ ರಾಣ್ಯಗಳನ್ನು ಅವರ ಪಾದಗಳಲ್ಲಿ ಸಮರ್ಪಿಸಿದರೆ ಅವನ್ನೆಲ್ಲ ಗುರುಗಳು ತಕ್ಷಣದಲ್ಲೇ ಬಡಬಗ್ಗರಿಗೆ ಬ್ರಾಹ್ಮಣ ವೃಂದಕ್ಕೆ ಹಂಚಿಬಿಡ್ತಾರೆ. ರಾಜರುಗಳಿತ್ತ ರೇಷ್ಮೆಯ ದುಕೂಲಗಳನ್ನು ಕೂಡ ಬ್ರಾಹ್ಮಣರಿಗೆ ಕೂಡಿಸ್ಬಿಡ್ತಾರೆ. ಅವರು ಅಕಿಂಚನರು, ಏನನ್ನೂ ಇಟ್ಕೊಳ್ಳಲ್ಲ, ಅಪೇಕ್ಷೆ ಪಡೋದಿಲ್ಲ ಅಂತ. ಹೌದು ಹೌದು ಅಂತ ಎಲ್ಲರೂ ಕೂಡ ದರಿಗೂಡಿಸಿದ್ರು. ನಮ್ಮಲ್ಲಿ ಕರೆವ ಗೋವುಗಳಿದ್ದರೆ ಅವುಗಳನ್ನು ಕರುಗಳೊಡನೆ ಗುರುದಕ್ಷಿಣೆಯಾಗಿ ಒಪ್ಪಿಸಬಹುದಾಗಿತ್ತು. ಅವೂ ಇಲ್ಲ. ನೀನಾದರೋ ಪೂರ್ಣವಾಗಿ ಸನ್ಯಾಸಿ, ಸರ್ವಪ್ರೀತಿಯಾಗಿ. ನೀನು ಹೇಗೋ ವಿಷ್ಣು ಸಹಸ್ರನಾಮ ಭಾಷೆ ಬರೆದಿದೆಯಾ ಅಂದ. ನಾರಾಯಣ ಅದನ್ನು ಗುರುಗಳಿಗೂ ಮೆಚ್ಚಿಕೊಂಡು ಇನ್ನೂ ಒಂದು ಪ್ರತಿಯನ್ನು ಸಿದ್ಧಪಡಿಸುವಂಥ ಅಪ್ಪಣೆ ಕೊಡಿಸಿದ್ದಾರೆ ಎಂದ. ಅದರಂತೆಯೇ ಆರಂಭದ ಮಜಲಿನ ಆಧ್ಯಾತ್ಮಿಕ ಸಾಧಕರಿಗಾಗಿ ಮಾರ್ಗದರ್ಶನ ಮಾಡಲಿಕ್ಕೆ ಒಂದು ಪ್ರಕರಣ ಗ್ರಂಥವನ್ನು ರಚಿಸಿ ಅದನ್ನೇ ಶ್ರೀಗುರುಗಳಿಗೆ ಕಾಣಿಕೆಯಾಗಿ ಅರ್ಪಿಸಬಹುದು. ಇದು ನನ್ನ ಸಲಹೆ ಅಂತಾನೆ. ತುಂಬ ಶ್ಲಾಘ್ಯವಾದ ಸಲಹೆ ಅಂತ ಇಬ್ಬರೂ ಉಳಿದವರೆಲ್ಲರನ್ನೂ ದನಿಗೂಡಿಸಿದ್ರು. ಶಂಕರರಿಗೂ ಸರಿ ಅನಿಸ್ತು. ಅವತ್ತಿಂದನೇ ಶುರುವಾಯಿತು ಬರೆಯೋಕ್ಕೆ. ಸರ್ವ ವೇದಾಂತ ಸಿದ್ಧಾಂತ ಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮ್ಯಹಂ ಅನ್ನೋ ಮಂಗಳ ಶ್ಲೋಕದಿಂದ ಶ್ರೀಕೃಷ್ಣರನ್ನು ತಮ್ಮ ಜ್ಞಾನಗುರುವನ್ನು ಒಟ್ಟಿಗೆ ಸ್ಮರಿಸಿ ಶಂಕರರು ರಚನೆಯನ್ನು ಆರಂಭಿಸ್ತಾರೆ. ಎಲ್ಲ ಉಪನಿಷತ್ತುಗಳ ತಾತ್ಪರ್ಯಕ್ಕೆ ಮಾತ್ರ ವಿಷಯನಾಗಿರುವನು, ವಾಂಗ್ ಮನಸ್ಸುಗಳಿಗೆ ಅತೀತವಾಗಿರುವನು, ಪರಮಾನಂದ ಸ್ವರೂಪನು, ಸದ್ಗುರುವೂ ಆದ ಗೋವಿಂದನಿಗೆ ನಾನು ಪ್ರಣಾಮ ಮಾಡ್ತೇನೆ ಅಂತ ತಮ್ಮ ನೂತನ ಕೃತಿಯನ್ನು ಪ್ರಾರಂಭ ಮಾಡ್ತಾರೆ. ಗುರುಗಳಿಗೆ ಗುರುವೂ ತಮ್ಮ ಇಷ್ಟದೈವವೂ ಆದ ಭಗವಾನ್ ವಿಷ್ಣುವಿಗೆ ನಮಸ್ಕರಿಸುವ ವ್ಯಾಜದಲ್ಲಿ ತಮ್ಮ ಜ್ಞಾನಗುರುವಾದ ಶ್ರೀ ಗೋವಿಂದ ಭಗವತ್ಪಾದರನ್ನು ಸ್ಮರಿಸಿ ಪ್ರಣಾಮ ಮಾಡಿದರು. ಜೀವನದ ಏಕೈಕ ಗುರಿಯಾದ ನೈಜವಾದ ಅತ್ಯಂತಿಕ ಸುಖವಾದ ಮುಕ್ತಿಯ ಮಹತ್ವ, ಅದಕ್ಕೆ ಜ್ಞಾನದ ಅವಶ್ಯಕತೆ, ಜ್ಞಾನಪ್ರಾಪ್ತಿಯ ಸಾಧನಗಳು, ಆತ್ಮ ಸಾಧನೆಗೆ ಇರಬೇಕಾದ ಅರ್ಹತೆ, ಸಾಧನ ಚತುಷ್ಟಯ, ಭಕ್ತಿ, ತನ್ನ ನಿಜವಾದ ಆತ್ಮಾನುಸಂಧಾನವೇ ಭಕ್ತಿ, ಗುರುವಿನ ಸಮೀಪಕ್ಕೆ ಆಗಮನ, ಗುರುವಿನ ಉಪದೇಶ, ಶಿಷ್ಯನ ಸಂಶಯಗಳ ಭಿನ್ನಹ, ಅವುಗಳ ನಿವಾರಣೆ, ಹೀಗೆ ಪುಂಖಾನುಪುಂಖವಾಗಿ ಕಾವ್ಯ ರೂಪದಲ್ಲಿ ಕೃತಿರಚನೆ ಮುಂದುವರಿತು. ಶಂಕರರ ಕೃತಿರಚನೆಗೆ ಎಂದಿನಂತೆ ಅವರ ಹಿರಿಯ ಶಿಷ್ಯರು ನೆರವು ನೀಡ್ತಾಯಿದ್ರು. ಪ್ರತಿದಿನವೂ ರಚನಾ ಕಾರ್ಯ ನಿಲುಗಡೆಗೆ ಬಂದ ನಂತರ ಶಂಕರರು ಅಲ್ಲಿಯವರೆಗೆ ಬರೆದುದನ್ನೆಲ್ಲ ತಮ್ಮ ಶಿಷ್ಯರಿಗೆ ಓದಿ ವಿವರಿಸ್ತಾಯಿದ್ರು. ಆತ್ಮಜ್ಞಾನಕ್ಕೆ ಅವಶ್ಯವಾದ ವೈರಾಗ್ಯದ ನಿರೂಪಣೆ, ಧ್ಯಾನದ ವಿಧಾನ, ಆತ್ಮದರ್ಶನ, ಭೇದವು ಮಿಥ್ಯ, ಅದ್ವೈತವೇ ಪರಮಾರ್ಥ, ಆತ್ಮಧ್ಯಾನದ ಕ್ರಮ, ಆತ್ಮಜ್ಞಾನದ ಫಲ, ಮೋಕ್ಷ, ಜೀವನ್ಮುಕ್ತನ ಲಕ್ಷಣ, ಇವನ್ನೆಲ್ಲ ಸ್ಪಷ್ಟವಾಗಿ ಬರೆದರು ಶಂಕರರು. ಜೀವನ್ಮುಕ್ತರ ಲಕ್ಷಣಗಳನ್ನು ಬರೀಬೇಕಾದರೆ ಅವರಿಗೆ ತಮ್ಮ ದೀಕ್ಷಾ ಮತ್ತು ಜ್ಞಾನಗುರುವಿನ ಚಿತ್ರವೇ ಮನಸ್ಸಿನಲ್ಲಿ ಮೂಡ್ತಿತ್ತು. ಶ್ರೀ ಗೋವಿಂದರು ಹೆಚ್ಚಾಗಿ ಸಮಾಧಿ ಸ್ಥಿತಿಯಲ್ಲಿಯೇ ಇರ್ತಿದ್ರು. ಬ್ರಹ್ಮಾಕಾರತಯ ಸದಾ ಸ್ಥಿತತೆಯ ನಿರ್ಮುಕ್ತ ಬಾಹ್ಯಾರ್ಥದೀಹಿ ಅನ್ಯ ವೇದಿತ ಭೋಗ್ಯ ಭೋಗ ಕಲನೋ ನಿದ್ರಾಲುವದ್ ಬಾಲವತ್ ಸ್ವಪ್ನಾಲೋಕಿತಲೋಕವಜ್ಜಗದಿದಂ ಪಶ್ಯನ್ ಕ್ವಚಿಲ್ಲಬ್ಧಧೀಹಿ ಆಸ್ತೆ ಕಶ್ಚಿದನಂತ ಪುಣ್ಯ ಫಲಭಗ್ಧನ್ಯ ಸಮಾನ್ಯೋ ಭುವಿ. ಕೃತಿರಚನೆ ಪೂರ್ತಿಯಾಗಿತ್ತು. ಸುಮಾರು 15 ದಿನಗಳು ಅಂತರ್ಮುಖರಾಗಿದ್ದ ಶ್ರೀ ಗೋವಿಂದ ಯೋಗೀಂದ್ರರು ಬಹಿರ್ಮುಖರಾದರು. ಶಿಷ್ಯರೆಲ್ಲ ಬಂದು ಗುರುವಿಗೆ ನಮಸ್ಕಾರ ಮಾಡ್ತಾರೆ. ಕಾರ್ತಿಕ ಶುಕ್ಲ ಪೂರ್ಣಿಮೆ ಬರ್ತಾಯಿತ್ತು. ಎಲ್ಲ ಸನ್ಯಾಸಿಗಳು ಒಂದು ಚಾತುರ್ಮಾಸ ವ್ರತದ ಸಮಾರೋಪ ಮಾಡಬೇಕು, ಸೀಮೋಲ್ಲಂಘನ ಮಾಡಬೇಕು, ಅದಕ್ಕೆಲ್ಲ ವ್ಯವಸ್ಥೆ ಆಗ್ತಿತ್ತು. ಒಂದು ಮಧ್ಯಾಹ್ನ ಗುರು ಗೋವಿಂದರ ಭಿಕ್ಷೆಯಾದ ನಂತರ ಶಂಕರರವರ ಪಾದಗಳನ್ನು ಒತ್ತುತ್ತಾ ಕೂತ್ಕೊಂಡಿದ್ರು. ಭಗವನ್, ನನ್ನದೊಂದು ಪ್ರಾರ್ಥನೆ ಇದೆ, ಭಿನ್ನವಿಸಲೇ ಅಂದರು. ಹೇಳು ಬಾಲಗುರು. ತಮ್ಮ ಸನ್ನಿಧಿಯಲ್ಲಿ ಕುಳಿತ ಈ 3 ವರ್ಷಗಳು ನನ್ನ ಜೀವನದಲ್ಲಿ ಮಹತ್ವಪೂರ್ಣವಾದ ಕಾಲ. ತಾವು ನನಗೆ ಯೋಗ ವೇದಾಂತಗಳನ್ನು ಬೋಧಿಸಿ ಅದ್ವೈತ ತತ್ವದ ಅದ್ವಿತೀಯತ್ವವನ್ನು ದರ್ಶನ ಮಾಡಿಸಿದ್ರಿ. ಆತ್ಮ ಬ್ರಹ್ಮೈಕ್ಯವನ್ನು ಅನುಭವಪೂರ್ಣವಾಗಿ ಅರಿಯಲು ಪ್ರಾಯೋಗಿಕವಾದ ದಾರಿ ತೋರಿಸಿದ್ರಿ. ತಮ್ಮಿಂದ ಅತ್ಯಪೂರ್ವವಾದ ಜ್ಞಾನದೀಕ್ಷೆ ಪಡೆದ ನಾನು ತಮಗೆ ಗುರುದಕ್ಷಿಣೆಯಾಗಿ ಏನನ್ನು ಸಮರ್ಪಿಸಲಿ ಅಂತ. ಏನು ಕೊಡಬೇಕು ಅಂದ್ಕೊಂಡಿಯಾ ನಿನಗೆ ಅನಿಸುತ್ತೆ ಅಂತ. ಅದಕ್ಕೆ ತಾವು ಕನಕಗಳನ್ನಾಗಲಿ ಇತರ ಲೌಕಿಕ ವಸ್ತುಗಳನ್ನಾಗಲಿ ಇಚ್ಛಿಸುವವರಲ್ಲ. ಅವ್ಯಾವೂ ನನ್ನಲ್ಲಿ ಇಲ್ಲವೂ ಇಲ್ಲ. ಆಧ್ಯಾತ್ಮಿಕ ಸಾಧನೆಯ ಆರಂಭದ ಮಜಲಿನಲ್ಲಿ ಇರುವವರಿಗೆ ಉಪಯೋಗವಾಗುವಂತೆ ಒಂದು ಗ್ರಂಥವನ್ನು ರಚಿಸಿದ್ದೀನಿ ನಾನು. ತಾವು ಏನಾದ್ರು ಅಪ್ಪಣೆ ಕೊಟ್ಟರೆ ನಮಗೆ ಅದನ್ನು ಸಮರ್ಪಿಸ್ತೀನಿ ಅಂತ. ತುಂಬ ಶಂಕರನ ಮಾತು ಕೇಳಿದ ತಕ್ಷಣ ಗುರುಗಳು ಹೆಂಗೋ ವರ್ಕೊಂಡು ಕೂತಿರೋ ನೆಟ್ಟು ಕೂತ್ಕೊಂಡ್ಬಿಟ್ರು. ಅವ್ರ ಕಣ್ಣೆಲ್ಲ ಮಿನುಗಿದ್ವು. ಹೇಳು ಬಾಲಗುರು, ಯಾವ ಕೃತಿ ಅದು ಅಂತ. ಅದೊಂದು ಪ್ರಕರಣ ಗ್ರಂಥ. ಅದನ್ನು ಬರೆದಂತೆಲ್ಲ ನಾರಾಯಣ, ಸದಾಶಿವ, ಪರಮೇಶ್ವರವರಿಗೆ ವಾಚನ ಮಾಡ್ತಿದ್ದೆ. ಅವರು ಬಹಳ ಮೆಚ್ಚಿಕೊಂಡರು. ತಮಗೆ ಅದು ಒಪ್ಪಿತವಾದರೆ ನಾನು ಧನ್ಯ ಅಂತ ಅಂದರು ಶಂಕರರು.
ಬಾಲಗುರು, ಅದನ್ನು ಈಗಲೇ ತರಿಸು. ಶಂಕರರು ಬಾಗಿಲ ಹೊರಗಿದ್ದ ಬ್ರಹ್ಮಚಾರಿಯನ್ನು ಕರೆದು ತಮ್ಮ ವ್ಯಾಸಪೀಠದ ಮೇಲಿದ್ದ ಗ್ರಂಥವನ್ನು ತರಿಸಿ ಗುರು ಗೋವಿಂದರ ಮುಂದೆ ಇಟ್ಟು ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಗೋವಿಂದರು ಅದನ್ನು ಪ್ರೀತಿಯಿಂದ ಕೈಗೆತ್ತಿಕೊಂಡು ಆರಂಭದ ಹಲವಾರು ಶ್ಲೋಕಗಳನ್ನು ಓದಿದ್ರು. ಓದ್ತಿದ್ದಂತೆಲ್ಲ ಅವರ ಮುಖ ಪ್ರಫುಲ್ಲವಾಯಿತು. ಅವರು ಮನಸ್ಸಿನಲ್ಲೇ ಓದ್ತಿದ್ರು. ಮೆಲುದನಿಯಲ್ಲಿ ರಾಗವಾಗಿ ಓದಲಿಕ್ಕೆ ಶುರು ಮಾಡಿದ್ರು. ಆ ಸಂಜೆ ರಾತ್ರಿಯೆಲ್ಲ ಅದನ್ನು ಓದಿದ್ರು, ಸಂತೋಷಪಟ್ಟರು. ತಮ್ಮ ಹಿರಿಯ ಶಿಷ್ಯರಿಗೆಲ್ಲ ಮಾರನೇ ದಿನ ಬೆಳಿಗ್ಗೆ ಆ ಕೃತಿಯನ್ನು ತೋರಿಸಿ, ಬಾಲಗುರು ಒಂದು ಸುಂದರ ಕೃತಿಯನ್ನು ರಚಿಸಿದ್ದಾನೆ, ಅವರೊಬ್ಬ ದೊಡ್ಡ ಕವಿ, ಮನೀಷಿ, ನೀವೆಲ್ಲರನ್ನು ಓದಬೇಕು ಅಂದರು. ಭಗವನ್ ಕೃತಿಯ ಹೆಸರು ವಿವೇಕ ಚೂಡಾಮಣಿ. ಎಲ್ಲರ ಬಾಯಲ್ಲೂ ಒಟ್ಟಿಗೆ ವಿವೇಕ ಚೂಡಾಮಣಿ ಎಂಬ ಘೋಷ ಹೊರಟಿತು. ಗುರುಗಳ ಹಸ್ತದಲ್ಲಿದ್ದ ಗ್ರಂಥವನ್ನು ಒಬ್ಬೊಬ್ಬರಾಗಿ ತೆಗೆದು ನೋಡಿದ್ರು. ಎಲ್ಲರಿಗೂ ಸಂತೋಷ, ಸಂಭ್ರಮ. ತಮ್ಮ ಚಿಕ್ಕ ಗುರುಗಳು ಒಳ್ಳೆಯ ಗ್ರಂಥ ರಚಿಸಿದ್ದಾರೆ, ಸಾಧಕರ ಕೈದೀವಿಗೆಯಾಗುವಂತಹ ಪುಸ್ತಕ ಅದು ಎಂದು ದೊಡ್ಡ ಗುರುಗಳು ಮೆಚ್ಚಿದ್ದಾರೆ ಎಂದು ಎಲ್ಲರೂ ಸಂತೋಷಿಸಿದರು. ಚಾತುರ್ಮಾಸದ ಸಮಾರೋಪ ಆಯಿತು. ಅದೇ ದಿನ ಗುರುವಿನೊಡನೆ ಎಲ್ಲರೂ ಸೀಮೋಲ್ಲಂಘನ ಮಾಡಿ ಓಂಕಾರೇಶ್ವರನ ದೇವಸ್ಥಾನಕ್ಕೆ ಬಂದು ದೇವದೇವನ ದರ್ಶನವನ್ನು ಮಾಡ್ತಾರೆ. ಅಂದು ಸಂಜೆನೇ ಬಾಲಗುರು ವಾರಣಾಸಿ ಕ್ಷೇತ್ರದತ್ತ ಪ್ರಯಾಣ ಮಾಡಬೇಕಾಗಿದೆ. ಮಧ್ಯಾಹ್ನದ ಭಿಕ್ಷೆಯಾಗಿದೆ. ಆಶ್ರಮವಾಸಿಗಳೆಲ್ಲರೂ ಗುರು ಸನ್ನಿಧಿಯಲ್ಲಿ ಕಲಿತರು. ನಾರಾಯಣ, ಸದಾಶಿವ, ಪರಮೇಶ್ವರರು ಓಲೆಗಿರಿಯ ಗ್ರಂಥಗಳನ್ನು, ತಮ್ಮೆಲ್ಲರ ವಸ್ತುಗಳನ್ನು ಕಂಬಳಿಯ ಚೀಲಗಳಲ್ಲಿ ಚೆನ್ನಾಗಿ ಜೋಡಿಸಿಕೊಂಡು 3 ವರ್ಷದಿಂದ ಆಶ್ರಮದ ಗೋವು ಕರುಗಳನ್ನು ಸುಖವಾಗಿ ಬೆಳೆದ ಕರ್ನಾಟಕದ ನಂದಿ ಈಗ ಬೆಳೆ ದೃಢಕಾಯವಾಗಿತ್ತು. ಈ ಯಾತ್ರಿಕರ ಗಂಟು ಮೂಟೆಗಳನ್ನು ಸಾಗಿಸಲು ಅದೇ ಅವರಿಗಿರುವ ವಾಹನ. ಶ್ರೀ ಗುರು ಗೋವಿಂದರು ಆಶ್ರಮದ ಹೊರಗಡೆ ಇದ್ದ ವಿಶಾಲವಾದ ವಟವೃಕ್ಷದ ಕೆಳಗಡೆ ಕೂತ್ಕೊಂಡ್ರು. ಶಿಷ್ಯರೆಲ್ಲ ಅವರ ಮುಂದೆ ಅರ್ಧಚಕ್ರಾಕೃತಿಯಲ್ಲಿ ಕೂತ್ಕೊಂಡ್ರು. ಶಂಕರರು ಗುರುಗಳ ಪಾದ ಸನ್ನಿಧಿಯಲ್ಲಿ ಬಂದು ಕೂತ್ಕೊಂಡು ಗುರುಗಳು ಬಾಲಗುರು ಅಂದರು. ಶಂಕರರು ಭಗವನ್ ಅಂದರು. ನೀನಾಗೆ ನನಗೆ ಅರ್ಪಿಸಿರ್ತಕ್ಕಂಥ ಗುರುದಕ್ಷಿಣೆ ತುಂಬ ಅಮೂಲ್ಯವಾದದ್ದಪ್ಪ, ಅದನ್ನು ನಾನು ಮೆಚ್ಚಿಕೊಂಡಿದ್ದೇನೆ. ತಮ್ಮ ಕೃಪೆ ಗುರುವೇ, ಆದರೆ ನನಗದು ಸಾಲದು. ನಿನ್ನಿಂದ ನಾನು ಅತ್ಯಂತ ಹೆಚ್ಚಿನ ಗುರುದಕ್ಷಿಣೆಯನ್ನು ಅಪೇಕ್ಷಿಸುತ್ತಿದ್ದೇನೆ ಅಂತಂದು ಶಂಕರರಿಗೆ ಆಶ್ಚರ್ಯ. ಕೌತುಕದಿಂದ ಗುರುಗಳನ್ನು ನೋಡ್ತಾರೆ. ಈಗ ಕೆಲವು ಮಾಸಗಳ ಹಿಂದೆ ಇಲ್ಲಿಗೆ ಹಲವಾರು ಯಾತ್ರಿಕರು ಬಂದಿದ್ದರು. ಅದನ್ನು ನೀನೂ ಬಲ್ಲೆಯಷ್ಟೇ. ಈಗ ನಮ್ಮ ಈ ಪುಣ್ಯಭೂಮಿಯ ಸ್ಥಿತಿ ತುಂಬ ಶೋಚನೀಯವಾಗಿದೆ. ವೈದಿಕ ಧರ್ಮದ ಅಪಾಯದ ಅಂಚಿನಲ್ಲಿದೆ. ಈ ವಿಶಾಲ ರಾಷ್ಟ್ರದಲ್ಲಿ ಹೆಸರು ಹೇಳಬಹುದಾದ ರಾಜನಾರೂ ಇಲ್ಲ. ರಾಜಕೀಯವಾಗಿ ರಾಷ್ಟ್ರ ಛಿದ್ರವಾಗಿದೆ. ಧಾರ್ಮಿಕವಾಗಿ ಜೈನ, ಬೌದ್ಧ, ಚಾರ್ವಾಕ ಮತಗಳು ತಲೆ ಎತ್ತಿ ವೈದಿಕ ಧರ್ಮದೆದುರು ಸೆಣಸಿ ನಿಂತಿವೆ. ಚಾರ್ವಾಕರಷ್ಟೇ ಅಲ್ಲದೆ ಇತ್ತೀಚಿನ ಬೌದ್ಧರೂ ನೈತಿಕ ತತ್ವಗಳನ್ನು ಗಾಳಿಗೆ ತೂರಿಬಿಟ್ಟಿದ್ದಾರೆ. ಭಾರತದ ಉತ್ತರ ಮತ್ತು ಪಶ್ಚಿಮದ ಗಡಿಗಳಿಂದ ದಂಡೆತ್ತಿ ಬಂದ ಅನಾಗರಿಕ ಜನಾಂಗ ಬೌದ್ಧ ಮತದಲ್ಲಿ ಸೇರಿ ಹೋಗಿ ಅವರ ಅನಾಚಾರ, ಅವಿಚಾರಗಳು ಅದರಲ್ಲಿ ನುಸುಳಿವೆ. ಬೌದ್ಧರ ಸಂಘಾರಾಮಗಳಲ್ಲಿ ಭಿಕ್ಷುಣಿಯರ ಸಹಜೀವನದಿಂದ ನೈತಿಕ ಪತನ ತೀವ್ರವಾಗ್ತಾ ಇದೆ. ಕಾಪಾಲಿಕರ, ಭೈರವರ, ಶಾಕ್ತರ, ರಕ್ತಗಂಧಲೇಪನ, ನರಬಲಿ ಇತ್ಯಾದಿ ಆಚಾರ ವಿಚಾರಗಳೂ ಕೂಡ ಭೀತಿ, ಭಯವನ್ನು ಮೂಡಿಸಿವೆ. ಧರ್ಮದ ಹೆಸರಿನಲ್ಲಿ ಅನಾಚಾರ, ಅವ್ಯವಹಾರಗಳು ತಲೆ ಎತ್ತಾ ಇವೆ. ನೀನು ಇದನ್ನೆಲ್ಲ ಮುಂದೆ ಸ್ವತಃ ನೋಡ್ತೀಯಪ್ಪ. ಸಾಮಾಜಿಕವಾಗಿ ಪರಸ್ಪರ ಪೂರಕವಾಗಿದ್ದ ಚತುರ್ವರ್ಣಗಳು ತಮ್ಮ ಸ್ವರೂಪವನ್ನು ಕಳೆದುಕೊಳ್ಳುತ್ತಿವೆ. ವೇದ ಕಾಲದ ಯಜ್ಞಯಾಗಾದಿಗಳು ದಾನ, ತ್ಯಾಗದ ಆದರ್ಶ ಸಂಕೇತಗಳಾಗಿದ್ದವು. ಇಂದು ಅವು ಕಾಮ್ಯಕರ್ಮಗಳನ್ನು ಈಡೇರಿಸಿಕೊಳ್ಳುವ ಸಾಧನಗಳಾಗಿ ಆಸೆ ಆಕಾಂಕ್ಷೆಗಳ ಸಂಕೇತವಾಗಿವೆ. ಜನಗಳಲ್ಲಿ ಕೇವಲ ಸ್ವಹಿತ, ಸ್ವಸುಖ, ಪರಸ್ಪರ ಸಂಶಯ, ಅಪನಂಬಿಕೆ, ದ್ವೇಷ, ಅಸೂಯೆ ಕಾಣ್ತಾ ಇದೆ. ನೀನು ವೈದಿಕ ಧರ್ಮವನ್ನು ಭದ್ರವಾದ ಬುನಾದಿಯ ಮೇಲೆ ನಿಲ್ಲಿಸಬೇಕು, ಸ್ಥಿರವಾಗಿ ನಿಲ್ಲಿಸಬೇಕು. ಅದಕ್ಕಾಗಿ ಎಲ್ಲರನ್ನೂ ತ್ಯಾಗ, ವೈರಾಗ್ಯಗಳತ್ತ ಪ್ರಚೋದಿಸಬೇಕು. ನಿನ್ನ ಕೆಲಸವು ತುಂಬ ಕಷ್ಟ ಸಾಧ್ಯವಾದುದು, ಗುರುತರವಾದುದು. ವೇದಾಂತ ಧರ್ಮಕ್ಕೆ ಹತ್ತಿರುವ ಕಳಂಕವನ್ನು ನೀನು ನಿವಾರಿಸಬೇಕು. ಬ್ರಾಹ್ಮಣರಿಗೆ ಅವರ ನಿಜವಾದ ಗುರಿ ಜ್ಞಾನ ಸಂಪಾದನೆ, ಲೋಕಹಿತ ಚಿಂತನೆ, ಧನ ಸಂಗ್ರಹವಲ್ಲ ಎಂಬುದನ್ನು ಮನಗಾಣಿಸಬೇಕು. ಕ್ಷತ್ರಿಯರಿಗೆ ಸತ್ಯ, ಧರ್ಮ ರಕ್ಷಣೆಗೆ, ದೇಶದ ರಕ್ಷಣೆಗೆ ಸದಾ ಜಾಗೃತರಾಗಿರುವಂತೆ ಬೋಧಿಸಬೇಕು. ಈ ಈರ್ವರೂ ಧರ್ಮದಿಂದ ನಡೆದರೆ ಸಮಾಜದ ಉಳಿದೆರಡು ಚಕ್ರಗಳು ಸರ್ವಮಾರ್ಗದಲ್ಲೇ ಸಾಗುತ್ತವೆ. ಭಾರತದ ಜನಾಂಗವೆಲ್ಲವನ್ನು ಎಚ್ಚರಗೊಳಿಸಿ ಸತ್ಯ, ಅಹಿಂಸೆ, ಸ್ನೇಹ, ವಿಶ್ವಾಸ, ಸಹನೆ, ಶಾಂತಿಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವಂತೆ ಪ್ರೇರಿಸಬೇಕು. ರಾಜಕೀಯವಾಗಿ ಛಿದ್ರವಾಗಿರುವ ನಮ್ಮ ಭರತ ಭೂಮಿ ಧಾರ್ಮಿಕವಾಗಿ ಒಂದು ರಾಷ್ಟ್ರ ಅಖಂಡ ಎಂಬುದನ್ನು ಶ್ರುತಪಡಿಸಬೇಕು. ಭರತ ಖಂಡಕ್ಕೊಂದು ಧರ್ಮ, ಅದು ವೇದಾಂತ ಧರ್ಮ. ಭರತ ಖಂಡಕ್ಕೊಂದು ಆಧ್ಯಾತ್ಮಿಕ ತತ್ವ, ಅದು ಅದ್ವೈತದ ತತ್ವ. ಭಾರತೀಯರಿಗೆಲ್ಲ ಒಂದು ಸಂಪರ್ಕ ಭಾಷೆ, ಅದು ಸಂಸ್ಕೃತ ಭಾಷೆ ಅನ್ನೋದನ್ನು ನೀನು ಎಲ್ರಿಗೂ ಕೂಡ ಅರ್ಥ ಮಾಡಿಸ್ಬೇಕು. ಇದನ್ನು ಸಾಧಿಸಬೇಕಾದದ್ದು ನಿನ್ನ ಕರ್ತವ್ಯ. ಇದೇ ನಿನ್ನಿಂದ ನನಗೆ ಬರಬೇಕಾಗಿದ್ದ ಗುರುದಕ್ಷಿಣೆ ಎಂದು ಗೋವಿಂದ ಭಗವತ್ಪಾದರು. ನೀನು ಈಗ ವಾರಣಾಸಿಯತ್ತ ಹೊರಡು.
ಅಲ್ಲಿರುವ ವಿದ್ವಾಂಸರೊಡನೆ ವಿಚಾರ ವಿನಿಮಯ ಮಾಡು. ಅನಂತರ ಬದರಿಗೆ ತೆರಳಿ ಅಲ್ಲಿನ ಪ್ರಶಾಂತ ವಾತಾವರಣದಲ್ಲಿ ಬಾದರಾಯಣ ಸೂತ್ರಗಳು, ಉಪನಿಷತ್ತುಗಳು ಮತ್ತು ಭಗವದ್ಗೀತೆಗೆ ಭಾಷ್ಯಗಳನ್ನು ರಚಿಸು. ನಿನಗೆ ಕಾಲಕ್ಕೆ ಅಗತ್ಯವಾದ ಸಹಾಯ ತಾನಾಗೇ ಒದಗಿ ಬರುತ್ತೆ. ಅನಂತರ ನೀನು ಭರತಖಂಡವನ್ನೆಲ್ಲ ಸಂಚರಿಸಿ ಧರ್ಮ ಪ್ರಸಾರ ಮಾಡು, ಜಯಶಾಲಿಯಾಗು. ಓಂ ಶಿವಮಸ್ತು ಅಂತ ಹೇಳ್ತಾರೆ ಗುರು ಗೋವಿಂದರು. ಶ್ರೀ ಶಂಕರರು ವಿನಯದಿಂದ ತಲೆಬಾಗಿ ನಿಂತಿದ್ದವರು ಶ್ರೀ ಗುರುಗಳ ಪಾದಾಭಿವಂದನ ಮಾಡಿ, ಭಗವನ್, ನಮ್ಮ ಆಶೀರ್ವಾದ ಮತ್ತು ಅನುಗ್ರಹಗಳ ಬಲದಿಂದ ತಾವು ಅಪೇಕ್ಷಿಸಿರುವ ಗುರುದಕ್ಷಿಣೆಯನ್ನು ಸಲ್ಲಿಸ್ತೇನೆ ಅಂತ ಹೇಳಿದರು. ಅವರ ಕಣ್ಣುಗಳು ನೀರು ತುಂಬ್ಕೊಂಡ್ಬಿಟ್ಟಿತ್ತು. ಕಣ್ಣುಗಳಲ್ಲಿ ಶರೀರ ಮೆಲ್ಲನೆ ನಡುಗ್ತಾ ಇತ್ತು. ಅವರಿಂದ ಮುಂದೆ ಮಾತೇ ಹೊರಡಲಿಲ್ಲ. ಅವರು ಭಾವಾವಿಷ್ಟರಾಗಿಬಿಡ್ತಿದ್ರು. ಗುರು ಗೋವಿಂದರರು ಶಂಕರರ ಶಿಷ್ಯರನ್ನೆಲ್ಲ ಉದ್ದೇಶಿಸಿ ಹೇಳ್ತಾರೆ, ನಾರಾಯಣ, ಸದಾಶಿವ, ಪರಮೇಶ್ವರ, ನಿಮ್ಮ ಪೂರ್ವ ಪುಣ್ಯದಿಂದ ನಿಮಗೆ ಇಂತಹ ಗುರುವಿನ ಸಂಘಭಾಗ್ಯ ದೊರೆತಿದೆ. ಈತ ಅಸಾಮಾನ್ಯ, ಅಲೌಕಿಕ. ಈತನ ಸೇವೆಯನ್ನು ಚೆನ್ನಾಗಿ ಮಾಡಿರಿ. ಈತನಿಂದ ಬಂದ ಕಾವ್ಯಸ್ತೋತ್ರ ಗದ್ಯಗಳನ್ನೆಲ್ಲ ಬರೆದಿಟ್ಟುಕೊಳ್ಳಿ. ಈತ ಆಗಾಗ ಮೈಮರೆತು ಸಮಾಧಿಮಗ್ನಾಗಿಬಿಡ್ತಾನೆ. ಆಗ ಈತನನ್ನು ಎಚ್ಚರದಿಂದ ಕಾಪಾಡಿಕೊಳ್ಳಿ. ಈತ ವಾಮನಂತಿದ್ದಾನೆ, ಆದರೆ ಈತ ತ್ರಿವಿಕ್ರಮನಾಗ್ತಾನೆ ಅಂತ ಹೇಳಿದ್ರು. ತಮ್ಮ ಅಪ್ಪಣೆಯನ್ನು ಶಿರಸಾ ಪಾಲಿಸ್ತೇನೆ ಗುರುದೇವ ಅಂದರು. ಮೂವರು ಒಂದೇ ಧ್ವನಿಯಲ್ಲಿ ಭಗವಂತನು ನಿಮಗೆ ಮಂಗಳವನ್ನು ಮಾಡಲಿ ಅಂತ ಗುರು ಗೋವಿಂದರು ಹೇಳಿ ಶಂಕರರನ್ನು ಉದ್ದೇಶಿಸಿ, ಅಪ್ಪಣೆ ಭಗವನ್ ಅಂದರು ಶಂಕರರು. ಶ್ರೀ ಗುರು ಗೋವಿಂದರ ಪಾದಕಮಲದ ಮೇಲೆ ತಮ್ಮ ತಲೆಯನ್ನು ಇಟ್ಟು ಅಶ್ರುಗಳಿಂದ ಪಾದಗಳನ್ನು ತೊಳೆದರು. ಗುರು ಶಿಷ್ಯನನ್ನು ಎಬ್ಬಿಸಿ ಆಲಂಗಿಸಿ ಶಿರವನ್ನು ಆಘ್ರಾಣಿಸಿ ತಮ್ಮೆರಡು ಹಸ್ತಗಳನ್ನು ಅವರ ನೆತ್ತಿಯ ಮೇಲಿಟ್ಟು, ಹೋಗಿ ಬಾ ಮಗು, ಶುಭಮಸ್ತು ಅಂದರು. ಗದ್ಗದ ಧ್ವನಿಯಲ್ಲಿ ಶಂಕನಾದವಾಗುತ್ತಿರುವಂತೆ ಆಶ್ರಮವಾಸಿಗಳು ಜಯಘೋಷ ಮಾಡುತ್ತಿರಲು ನಂದಿಯು ಉತ್ತರಕ್ಕೆ ಮುಖ ಮಾಡಿ ಹೆಜ್ಜೆ ಇಡ್ತು. ಶಂಕರರು ಜೈ ಗುರುದೇವ ಅಂತ ಹೇಳ್ತಾ ಪಥಚಲನ ಪ್ರಾರಂಭಿಸಿದರು. ಶಿಷ್ಯರು ಕೂಡ ಅವರನ್ನು ಅನುಸರಿಸಿದರು. ಹೀಗೆ ಶಂಕರರ ಗುರುಕುಲವಾಸ ಮುಕ್ತಾಯವಾಯಿತು. ಇನ್ನವರು ಮುಂದಿನ ಕೆಲಸಕ್ಕೆ ದೇಶದಾದ್ಯಂತ ಸಂಚರಿಸ್ತಕ್ಕಂತಹ ಕೆಲಸ ಮಾಡಿ ಧರ್ಮವನ್ನು ಉಳಿಸೋ ನಿಟ್ಟಿನಲ್ಲಿ ಮುಂದುವರಿತಾರೆ. ಧನ್ಯವಾದಗಳು.